ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಟ್ಯೂಸ್ಡೇ ವ್ಲಾಗು. ನಿನ್ನೆ ಒಗ್ದಾಕಿದ ಬಟ್ಟೆಗಳ ಮೇಲೆಲ್ಲ ಮಳೆ ಹನಿ ಬಿದ್ದುಬಿಟ್ಟು ಬಟ್ಟೆ ಎಲ್ಲ ನೆಂದೋಗಿತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಅದನ್ನ ಒಣಗಾಕೋಣ ಅಂದ್ಬಿಟ್ಟು ಮಾಡಿ ಮೇಲೆ ಬಂದಿದ್ದೆ. ಬಂದು ನೋಡೋಷ್ಟರಲ್ಲಿ ಮೇಡಮ್ ಎದ್ದಿದ್ರು. ಗುಡ್ ಮಾರ್ನಿಂಗ್. ವೆರಿ ಗುಡ್. ಹಾಯ್. ಸಂಕಷ್ಟ ಚತುರ್ಥಿ ಇವತ್ತು. ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಬುಜ್ಜಿನೂ ಅದನ್ನೇ ತಿಂತಾಳೆ. ಸ್ವಲ್ಪ ಮೊಸರು ಹಾಕ್ಬಿಟ್ಟು ತಿನ್ಸಿದ್ರೆ ತಿಂತಾಳೆ. ಬುಜ್ಜಿ ರಾ 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 ಬರ್ಗಿತ್ರ ಬಿನ್ನೆ ಏ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು. ಸೊ ನೋಡಿದ್ರಲ್ಲ, ಬುಜ್ಜಿದು ಹಿಂಗೆ ಮಾರ್ನಿಂಗ್ ವೈಬ್ ಸ್ಟಾರ್ಟ್ ಆಗೋದು. ಅವಳು ಕೇಳ್ತಾಳೆ, ಅಮ್ಮ ಸಾಂಗು ಅಂದ್ಬಿಟ್ಟು. ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಮತ್ತು ಮನೆಯೆಲ್ಲ ಗಲೀಜು ಮಾಡ್ತಾ ಇರ್ತಾಳೆ. ದೇವ್ರ ಕೆಲಸ. ಸೊ ಅವಳು ಗಲೀಜು ಮಾಡಿದ್ದನ್ನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಓಯ್ ಬುಜ್ಜಿ, ಹಂಗೆ ನಡ್ಕೊಂಡು ನಾನು ಬುಜ್ಜಿ ಇಬ್ಬರು ದೇವಸ್ಥಾನಕ್ಕೆ ಬಂದ್ವಿ. ಬಂದು ನೋಡಿದ್ರೆ ಫುಲ್ಲು ರಶ್ ಇತ್ತು. ಇನ್ನು ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಫಸ್ಟೇ ಹೇಳಿಬಿಟ್ರು, ಲೈಕ್ ಇನ್ನೂ ಒಂದು ಅರ್ಧ ಮುಕ್ಕಾಲು ಅವರ್ ಆಗುತ್ತೆ, ವೆಯ್ಟ್ ಮಾಡೋಕ್ಕಾದ್ರೆ ಮಾಡಿ ಅಂತ ಅಂದ್ಬಿಟ್ಟು. ಇರೋರಿದ್ರು, ಹೋಗೋರು ಹೋದ್ರು. ನಾನಂತೂ ಮನೇಲಿ ಹೋಗಿ ಇನ್ನೇನು ಮಾಡೋದು, ಸುಮ್ಮನೆ ಇರ್ತೀನಲ್ವಾ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಪೂಜೆ ಎಲ್ಲ ಚೆನ್ನಾಗಾಯ್ತು. ಮುಗಿಸ್ಕೊಂಡು ಹಂಗೆ ಪ್ರಸಾದ ಎಲ್ಲ ಈಸ್ಕೊಂಡು ಮನೆಯಿಂದ ಬರ್ತಾ ಅಡುಗೆಗೆ ಏನೇನೈತೆ ಅಂತ ನೋಡಿದೆ. ಟೊಮೆಟೊ ಏನೂ ಇರಲಿಲ್ಲ. ಸೊ ಅದಕ್ಕೆ ಈಸ್ಕೊಂಡು ಹಂಗೆ ಬಂದ್ವಿ ಮನೆಗೆ. ಪೂಜೆಗೆ ಸಾಂಬ್ರಾಣಿ ಹಚ್ಚಿದ್ದು ಫುಲ್ ಹೊಗೆ ಸುತ್ಕೊಂಡ್ಬಿಟ್ಟೈತೆ ಮನೆಯಲ್ಲಿ. ಅದಕ್ಕೆ ಬ್ಲರ್ ಆಗಿ ಕಾಣಿಸ್ತೈತೆ ವಿಡಿಯೋ.
ಮನೆಗೆ ಬಂದು ಹಂಗೆ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಟೊಮೆಟೊ ಗೊಜ್ಜು ಮಾಡೋಣ, ಈಸಿಯಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ. ನಾನು ಮಾಡೋ ಅಡುಗೆಯಲ್ಲೆಲ್ಲ ನಾನು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀನಿ. ಸೊ ಫ್ಲೇವರ್ಫುಲ್ಲಾಗೂ ಇರುತ್ತೆ ಮತ್ತು ಒಳ್ಳೆಯದು ಕೂಡ. ಅದಕ್ಕೆ ಟೊಮ್ಯಾಟೊ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಬಟ್ ನನಗೆ ಸ್ವಲ್ಪ ಬೇಗ ಮುಗಿಸೋಣ ಅಂತಂದ್ಬಿಟ್ಟು ಎಲ್ಲ ರುಬ್ಬಿಟ್ಟೆ ಹಾಕಿ. ನಾನಿವತ್ತು ಎಲ್ಲ ಮನೇಲೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಿಕೊಂಡು ಸುಸ್ತಾಗೈತೆ ಅಂದ್ಬಿಟ್ಟು ಬೇಗ ಅಡುಗೆ ಮುಗಿಸ್ಬಿಟ್ಟು ರೆಸ್ಟ್ ಮಾಡೋಣ ಅನ್ಕೊತಾ ಇದ್ದರೆ ಎಲ್ಲ ಪಟ ಅಂತ ಮಾಡ್ತಾ ಇದ್ದೀನಿ. ಬುಜ್ಜಿ ಬೇರೆ ಅಳ್ತಾ ಇದ್ಲು ತುಂಬ, ಯಾಕೋ ಅವಳನ್ನ ಸುಧಾರಿಸ್ಕೊಂಡು ಎತ್ಕೊಂಡು ಹಂಗೆ ಅಡುಗೆ ಮಾಡ್ತಾ ಇದ್ದೀನಿ. ಇಲ್ಲೊಬ್ಬ ಬಂದ ಮನೆಗೆ, ನೋಡಿ ಹಂಗೆ ಏನು ಇಸ್ಕೊಂಬಂದವನೆ ಅಂತಂದ್ಬಿಟ್ಟು. ಪೂಜೆ ಮಾಡಿದ್ದೀನಿ ಮನೇಲಿ, ಗೊತ್ತು, ಹೇಳಿಲ್ಲ ಮಾಡಿಲ್ಲ, ಇಸ್ಕೊಂಬಂದವನೆ. ಏನದು ಕೈಲಿ? ಎಂತಕ್ಕೆ ಚಿಕನ್ ತಂದಿದ್ಯಾ? ಇವತ್ತೇನ್ ಮಾಡಿದೀನಿ ಮನೇಲಿ? ಪೂಜೆ ಮಾಡಿದ್ಯಾ? ಏನ್ ಪೂಜೆ? ಏನೋ ಅಂತಾರಲ್ಲ ಅದು. ಹೇಳು ಏನಂತಾರೆ. ಅದೇನೋ ಗೊತ್ತಿಲ್ಲ, ತಗೊಳ್ಳೆ. ಕಾಲ್ ನೋಡಿಬೇಕ್ಲಿ. ನೋಡಿ ಇಂಥವ್ರ ನಮ್ಮ ಮನೇಲಿ ಇಟ್ಕೊಂಡು ಯಾವ ಪೂಜೆ ಮಾಡಕ್ಕಾಗುತ್ತೆ? ಆಡಿಸ್ತೀನಿ ನಿಂಗೆ. ಜನ್ಮಕ್ಕೆ ಹೋಗೋ. ಸರಿ, ಇನ್ನೇನು ಮಾಡೋದು, ತರತ್ ತಂದ್ಬಿಟ್ಟವನೆ. ಅದಕ್ಕೆ ನಾನು ಅಡುಗೆ ಮಾಡ್ತೀನಿ, ನೀನೇ ಮಾಡು ಅಂತ ಹೇಳ್ಬಿಟ್ಟು ಅವನೇ ತೊಳೆದು ಎಲ್ಲ ಮಾಡ್ದ. ಬುಜ್ಜಿಗೆ ಮುಂಚೆನೇ ವೈಟ್ ರೈಸ್ ಮಾಡಿದ್ದೆ ನಾನು, ಅದಕ್ಕೆ ಮೊಸರು ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟಿದ್ದೆ, ಲೇಟ್ ಆಗ್ತಿತ್ತು ಅಂತಂದ್ಬಿಟ್ಟು. ತಿನ್ಸಿದ್ಮೇಲೂ ಮಲಗಿಲ್ಲ ಅವಳು, ಎದ್ಬಿಟ್ಟು ಆಟಾಡ್ತಾ ಇದ್ಲು ಅವ್ರ ಅಪ್ಪ ಜೊತೆ ಬಾಲಲ್ಲಿ. ಅವ್ನು ಬಂದ್ಬಿಟ್ರೆ ಅಂತೂ ಇನ್ನೂ ಕೊಂಬೆಲ್ಲ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಇವಳಿಗೆ. ಆಟಾಡ್ತಾನೇ ಇರ್ತಾಳೆ. ನಾವು ಮಲಗಿದ್ದು 12 ಗಂಟೆ, ನಮ್ಮ ಜೊತೆ ಸೇರ್ಕೊಂಡು 12 ಗಂಟೆಗೆ ಮಲ್ಗೋಳು ಅವಳು. ಸೊ ಹೀಗೋಯ್ತು ನಮ್ಮ ದಿನ. ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.